ಮಯೂರ್ ಟಿವಿ ಹಾನಗಲ್ ಚಾನೆಲ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹಾನಗಲ್ ಪಟ್ಟಣದಲ್ಲಿ ಶುಕ್ರವಾರ ಬೆಳಗ್ಗೆ ಸರಿಯಾಗಿ 12:30ಗೆ ಇಲ್ಲಿ ಬ್ರಹ್ಮಚೈತನ್ಯ ಉಪಹಾರ ಕೇಂದ್ರ ಶ್ರೀ ದತ್ತ ದೇವಸ್ಥಾನ ಹತ್ತಿರ ಹಾನಗಲ್ ಇವತ್ತು ಶ್ರೀ ಸದ್ಗುರು ಬ್ರಹ್ಮಚೈತನ್ಯ ಮಹಾರಾಜ ಮೂರ್ತಿಯ ಪಾದಾರ್ಪಣೆಗಳು ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಶ್ರೀರಾಮ ಲಕ್ಷ್ಮಣ ಸೀತಾ ಮಾರುತಿ ಮೂರ್ತಿಗಳ ಪ್ರತಿಷ್ಠಾಪನೆ ನಡೆಯಿತು. ಹಾಗೂ ಪರಮ ಪೂಜ್ಯ ಶ್ರೀ ದತ್ತಾವಧೂತ ಗುರುಗಳಾದ ಶ್ರೀ ಕ್ಷೇತ್ರ ಹೆಬ್ಬಳ್ಳಿಯವರು ಇಂದು ಬ್ರಹ್ಮಚೈತನ್ಯ ಉಪಹಾರ ಕೇಂದ್ರ ಶ್ರೀ ದತ್ತ ದೇವಸ್ಥಾನ ಹತ್ತಿರ ಹಾನಗಲ್ ಇವತ್ತು ಎಲ್ಲ ಮೂರ್ತಿ ಪ್ರತಿಷ್ಠಾಪನೆಗಳು ಪೂಜೆ ಪುನಸ್ಕಾರ ಹೋಮ ಹವನ ಮೂಲಕ ಅತಿ ವಿಜೃಂಭಣೆಯಿಂದ ನಡೆಸಿಕೊಟ್ಟರು. ಮಯೂರ್ ಟಿವಿ ಹಾನಗಲ್ ಚಾನೆಲ್. Gracias.
ಸದ್ಗುರು ಶ್ರೀ ಬ್ರಹ್ಮದೇವೇಂದ್ರ ಮಹಾರಾಜರ ಪ್ರಭು ಶ್ರೀ ರಾಮಚಂದ್ರನ ಸೀತಾದೇವಿಯ ಹಾಗೂ ಲಕ್ಷ್ಮಣನ ಅದೇ ರೀತಿಯಾಗಿ ತಮ್ಮ ಶ್ರೀರಾಮ ಸೇವಕನ ದಾಸನಾಗಿರ್ತಕ್ಕಂಥ ಮಾರುತಿರಾಯನ ಪ್ರತಿಷ್ಠಾಪನೆ ಆಯಿತು. ಹಾನಗಲ್ಲಿನ ಒಂದು ಇತಿಹಾಸದಲ್ಲಿ ಇದು ನಿಶ್ಚಿತವಾಗಿಯೂ ಏನು ಅಂದ್ರೆ ಒಂದು ಅದ್ವಿತೀಯವಾಗಿರ್ತಕ್ಕಂಥ ಪ್ರಸಂಗ. ಬಹಳ ದಿನಗಳಿಂದ ಇವತ್ತು ಆ ಸದ್ಗುರು ಅನುಗ್ರಹದಿಂದ ಪೂರ್ಣ ಆಯಿತು. ಇಲ್ಲಿ ಮಹಾರಾಜರೇ ಬರಬೇಕು, ರಾಮದೇವರೇ ಬರಬೇಕು ಅಂತ ತಿಳ್ಕೊಂಡು ಯಾವ ಗಂಗಾಳಮ್ಮ ಕರುಗುದ್ರಿ ಅನ್ನುವುದನ್ನು ನಮಗೆ ಕೊಟ್ಟು 30 ವರ್ಷದ ಹಿಂದೆ ಇವತ್ತು ಆವತ್ತಿನ ಅವರು ಮನಸ್ಸಿನ ಸಂಕಲ್ಪ ಏನಿದೆ ಇವತ್ತು ಪೂರ್ಣ ಆಯಿತು. ನಿಶ್ಚಿತವಾಗಿಯೂ ಅವರು ಸಹಿತ ಆಕಾಶದ ಸ್ವರ್ಗದಿಂದ ಅವರು ಇದಕ್ಕೆ ಪುಷ್ಪವನ್ನು ಹಾಕ್ತಾ ಇದ್ದಾರೆ ಅಂತ ಅನಿಸ್ತದೆ. ಅವರು ಹೆಬ್ಬಳ್ಳಿಯಲ್ಲಿಯೇ ದೇಹ ಬಿಟ್ಟರು. ಇದು ಅವರು ಎಷ್ಟೊಂದು ಭಾಗ್ಯದ. ಇವತ್ತು ಆ ಸ್ಥಾನದಲ್ಲಿ ಸಾಕ್ಷಾತ್ ಸದ್ಗುರುಗಳು ದತ್ತ ಮಹಾರಾಜನ ಸಾನ್ನಿಧ್ಯದಲ್ಲಿ ಈ ಸದ್ಗುರುಗಳ ಒಂದು ಅಧಿಷ್ಠಾನ ಪ್ರಾಪ್ತವಾಗಿರೋದು ಹಾನಗಲ್ಲಿನ ಎಲ್ಲ ಸದ್ಭಕ್ತರಷ್ಟೇ ಅಲ್ಲದೆ ಸಮಸ್ತ ಕರ್ನಾಟಕ, ಮಹಾರಾಷ್ಟ್ರ ಎಲ್ಲೆಲ್ಲಿ ಮಹಾರಾಜರ ಭಕ್ತರಿದ್ದಾರೋ, ಎಲ್ಲೆಲ್ಲಿ ಮಹಾರಾಜರ ಒಂದು ಶಿಷ್ಯರಿದ್ದಾರೋ ಅವ್ರಿಗೆಲ್ಲರಿಗೂ ಇವತ್ತು ನಿಜವಾಗಿಯೂ ಬಹಳ ದೊಡ್ಡ ಹಬ್ಬ ಅಥವಾ ದೊಡ್ಡ ಭಾಗ್ಯದ ದಿವಸ ಅಂತ ತಿಳ್ಕೊಂಡು ನಾವೆಲ್ಲರೂ ಈಗ ಒಳಗೆ ಕೂತವರೆಲ್ಲರೂ ದರ್ಶನ ಮಾಡಿ ಇವೆಲ್ಲರೂ ಅಲ್ಲಿ ಮಠಕ್ಕೆ ನಡೀಬೇಕು. ಪೂರ್ಣಾಹುತಿ ಆದ ಕೂಡಲೇ ಸಭಾ ಕಾರ್ಯಕ್ರಮ ಆಗ್ತದೆ ಮತ್ತು ಮುಂದೆ ಪ್ರಸಾದ ಇದೆ, ಅದನ್ನೆಲ್ಲರೂ ಸ್ವೀಕಾರ ಮಾಡಬೇಕು. ನೀವೆಲ್ಲರೂ ದಯವಿಟ್ಟು ಎಲ್ಲಿ ಕೂತದ್ರಿಂದ ನಮಸ್ಕಾರ ಮಾಡಿ ಅಲ್ಲಿ ಹೊರಗೆ ಹೋಗಿ ಪ್ರಸಾದ ತಗೊಂಡು ಶಂಕರ ಮಠಕ್ಕೆ ನಡಿಬೇಕು. ಆಮೇಲೆ ಹೊರಗಿನವ್ರು ಬಂದು ದರ್ಶನ ಮಾಡಿ ಆಮೇಲೆ ನೀನು ಎಲ್ಲಿ ಹಾನಗಲ್ ನಮ್ಮ ಬಂದು ನಡೆಸೋ 83 ಯಾರು ಬಂದೈತ್ರಿ